ಅಂತೇಳಿ ಇವ್ರು ತೆಲಿ ಸರ್, ಇವ್ರು ರಕ್ಷಾ ಸಂಘಟನೆ ಅಧ್ಯಕ್ಷರು ಕಾಂತಕುಮಾರ್ ಸರ್, ನಿಮಗೆಲ್ಲ ಐಡಿಯಾ ಇರ್ಬೋದು ಹೌದಾ. ಈಗ ಯಾವುದೇ ಇಲಾಖೆಯಿಂದ ನಮ್ಗೆ ಕಾಲ್ಫಾರ್ಮೇ ಆಗ್ತಾಯಿಲ್ಲ. ನೀವು ಓದೋದು ತಪ್ಪಂತಲ್ರಿ, ಓದ್ರಿ, ನಾವು ಟೀಚರ್ ಆಗಿ ಓದಂತಲೇ ಹೇಳ್ತೀವಿ ಕ್ಲಾಸಲ್ಲಿ, ಓಕೆನಾ. ಬಟ್ ಈ ಅಟ್ಲೀಸ್ಟ್ ನಾವು ಇಲ್ಲಿ ಬಂದೀವಿ, ಎದಕ್ಕೆ ಬಂದಾರ ಅನ್ನೋದಿಲ್ಲ. ಕಾಲ್ಫಾರ್ಮ್ ಆಗ್ಯಾವ ಈಗ ಅಲ್ಲ, ಈಗ ಈ ಕಾಲ್ಫಾರ್ಮ್ ಆಗ್ಯಾವ್ರಿ ನಿಮಗೆ? ಹೌದು. ಎಲ್ಲರಿಗೂ ನೀವು ಹಿಂಗೆ ನೀವು ಕಂಟಿನ್ಯೂಸ್ ಆಗಿ ಓದ್ತಾ ಹೋದ್ರೆ ಇನ್ನೂ 2 ವರ್ಷ ಹಾಗೆ ಮಾಡ್ತಾನೆ ಹೋಗ್ತಾರೆ ಅವರು. ಈಗ ಮೊದಲೇ CM ಕುರ್ಚಿ ಏನೋ ಕುರ್ಚಿ ಮಧ್ಯದಲ್ಲಿ ಗಲಾಟೆ ಇದೆ. ಈಗ ಅವ್ರವ್ರು ಇಬ್ಬರು ಮಧ್ಯದಲ್ಲಿ ಅವ್ರು ಇದ್ದಾರೆ, ನೀವು ಆರಾಮ್ ಓದ್ತಾ ಹೋಗ್ಬಿಟ್ರೆ. ನಮ್ಮ ಉದ್ದೇಶ ಇಷ್ಟೇ, ನಾವು ಬಿಜಾಪುರದಿಂದ ಬಂದು ಇಲ್ಲಿ ಹೋರಾಟ ಮಾಡೋ ಉದ್ದೇಶ ಅಂದರೆ, ನಾನು ಒಬ್ಬ ಲೆಕ್ಚರರ್ ರೀ, ಕಾಂಪಿಟೇಟಿವ್ ಎಕ್ಸಾಮ್ದು ಇನ್ಸೈಟ್ದು ಮತ್ತು ಯೂನಿವರ್ಸಲ್. ನಮ್ಮ ಸ್ಟೂಡೆಂಟ್ಸ್ ಇರ್ಬೋದಿಲ್ಲ ಯಾರಾದರೂ ಅದೆಯಾ ಅದ್ರಲ್ಲ. ಹಾಂ, ಸೊ ಇಲ್ಲಿ ನಾನು ಬಂದಿರೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಉದ್ದೇಶ ಅಂದರೆ ನೀವು ಇದ್ದರೆ ನಾನು ಅಂದರೆ ಟೀಚರು, ಓಕೆ. ಯಾರು ಹುಡುಗರು ಸ್ಟೂಡೆಂಟ್ಸ್ ಕೋಚಿಂಗ್ ಬರಲಿಲ್ಲ ಅಂದ್ರೆ ನಾವು ಯಾರಿಗೆ ಪಾಠ ಮಾಡಬೇಕು? ಇದ್ರ ಸದುದ್ದೇಶ ಇಷ್ಟೇ. ಆ ಪಾಂಪ್ಲೆಟ್ ಕೊಟ್ಟಿವಲ್ರಿ, ನಾಳೆ 11ನೇ ತಾರೀಕಿಗೆ ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರೊಳಗೆ ನಾವು ಒಂದು ಮತ್ತೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ. ಈ ಹೆಂಗೆ ಹಮ್ಮಿಕೊಂಡಿವಿ ಅಂದರೆ, ನಿಮಗೆ ಗೊತ್ತಾಗಿದ್ದಿಲ್ಲ, ಧಾರವಾಡದಲ್ಲಿ ಸೆಪ್ಟೆಂಬರ್ 2025 ತಿಂಗಳಲ್ಲಿ ಮಾಡಿದ್ದು ಗೊತ್ತಾ. ಅದರ ಅಧ್ಯಕ್ಷತೆ ವಹಿಸ್ಕೊಂಡ್ರೆ ಕಾಂತಕುಮಾರ್ ಸರ್, ರಕ್ಷಾ ಸಂಘಟನೆ ಅಧ್ಯಕ್ಷರು. ಆಮೇಲೆ ಅದಾದ ತಕ್ಷಣ ನಾವು ಬಿಜಾಪುರದಲ್ಲಿ ಮಾಡಿದ್ವಿ ನವೆಂಬರ್ ತಿಂಗಳಲ್ಲಿ, ಓಕೆ. ಅಲ್ಲಿ ಒಂದು 15,000 ಜನ ಕೂಡಿದ್ರು. ಹೆವಿ ಕ್ರೌಡ್ ಕೂಡಿದ್ದೆ ಎಲ್ಲಿ ಸರ್ ಅಂದರೆ ನಾವು ಧಾರವಾಡದಲ್ಲಿ. ಆ ಧಾರವಾಡದ ನ್ಯೂಸ್ ರಾಷ್ಟ್ರ ಮಟ್ಟದ ಆಯ್ತು, ನ್ಯಾಷನಲ್ ನ್ಯೂಸ್ ಆಗ್ತದೆ. ಸೊ ಆ ರೀತಿ ನಾವು ಏನಾದರೂ ಮತ್ತೆ ಮಾಡಿದರೆ ಏನಾದರೂ ಸ್ವಲ್ಪ ಗೌರ್ಮೆಂಟ್ ಕಣ್ ತೆರಿಬೋದು. ಇಲ್ಲ ಅಂದರೆ ನೀವು ಮತ್ತೆ ಓದ್ತಾ ಹೋಗ್ರಿ, ನಾವು ಮನೆಗೆ ಹೋಗ್ಬಿಡ್ತೀವಿ. ಮತ್ತೇನು ಮಾಡೋದು? ನೀವು ಬರಲಿಲ್ಲ ಮತ್ತು ನಾನು ಯಾರೇ ಪಾಠ ಮಾಡಬೇಕು? ಅರ್ಥ ಸದ್ಯಗ ದಯವಿಟ್ಟು ಈ ಒಂದು ಕಳಕಳಿ ವಿನಂತಿ ಏನಂತಂದರೆ, ಎಲ್ಲರೂ ಬರ್ರಿ, ನಾವು ಬರ್ತೀವಿ, ಆಮೇಲೆ ಎಲ್ಲ ಉಪನ್ಯಾಸಕರು ಬರಲಿ, ಓಕೆನಾ. ಬಂದು ಅಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಫೈಟ್ ಮಾಡೋಣ. ಮತ್ತೇನಾದ್ರು ಸಾಧ್ಯ ಆದರೆ ಅವ್ರು ಏನೋ ಕಾಲ್ಫಾರ್ಮ್ ಮಾಡ್ಬೋದು ಅಂತ ಆಸೆಗಳು ನಾವೆಲ್ಲರೂ ಬಂದೀವಿ.